ಮಾರ್ಚ್ 30ರಿಂದ ಏಪ್ರಿಲ್ 5ರವರೆಗೆ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಭರಣಿ ಮಹೋತ್ಸವ ನಡೆಯಲಿದೆ. ಈ ಪ್ರಯುಕ್ತ ರವಿವಾರ ಆಮಂತ್ರಣ ಪತ್ರ ಮತ್ತು ವಿಜ್ಞಾಪನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಸುರೇಶ್ ಭಟ್ನಗರ ಮತ್ತು ಟ್ರಸ್ಟಿಗಳು ಪದಾಧಿಕಾರಿಗಳು ಆಮಂತ್ರಣ ಪತ್ರವನ್ನು ಬಿಡುಗಡೆಗೊಳಿಸಿದರು. ವಿಶೇಷ ದಿನ ಅಂತ ಹೇಳ್ಬೋದು. ಕ್ಷೇತ್ರದಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುವಂತಹ ಭರಣಿ ಉತ್ಸವ ಕಾರ್ಯಕ್ರಮ ಇದೇ ಮಾರ್ಚ್ 30 ತಾರೀಕಿನಂದು ವಿಜೃಂಭಣೆಯಿಂದ ಸಂಭ್ರಮದಿಂದ ನಡೆಯಲಿಕ್ಕಿದೆ. ಈ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದರೊಂದಿಗೆ ಒಂದು ವಿಜ್ಞಾಪನ ಪತ್ರ ಕೂಡ ಬಿಡುಗಡೆಯಾಗ್ತಾ ಇದೆ. ಭರಣಿ ಉತ್ಸವದ್ದು ನಿಮಗೆಲ್ಲರಿಗೂ ಗೊತ್ತಿದೆ. 30 ತಾರೀಕಿನಂದು ನಡಾವಳಿ ಉತ್ಸವದೊಂದಿಗೆ ಪ್ರಾರಂಭ ಆಗ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ 29ರಂದು ವಿಶೇಷವಾಗಿ ಹೊರೆಕಾಣಿಕೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಅದರ ಶೋಭಾಯಾತ್ರೆ ಕೂಡ ನಡೆಯಲಿಕ್ಕಿದೆ. 30ರಂದು ನಡಾವಳಿ ಉತ್ಸವ, 31ರಿಂದ 5 ದಿವಸಗಳ ಕಾಲ ಭರಣಿ ಕಲ್ಯಾಣ ಮಹೋತ್ಸವ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಉತ್ತಮ ರೀತಿಯ ಸಹಾಯ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವಂತೆ ಎಲ್ಲರೂ ಸಹಕರಿಸಬೇಕು. ಇವತ್ತು ಈ ಆಮಂತ್ರಣ ಪತ್ರಿಕೆಯನ್ನು ಈ ಕ್ಷೇತ್ರದ ಭಂಡಾರ ಮನೆಯಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆ ಭಗವತಿ ಮಾತೆಯು, ನಮ್ಮ ಕುಲದೇವಿಯಾದಂಥ ಚೀರುಂಬ ಭಗವತಿ ಮಾತೆಯು ಪೂರ್ಣ ಅನುಗ್ರಹವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ನಂತರ ಮಾತನಾಡಿದ ಅವರು, ಪುರಾತನ ಹಾಗೂ ಇತಿಹಾಸ ಪ್ರಸಿದ್ಧ ಎನಿಸಿರುವ ಭಗವತಿ ಕ್ಷೇತ್ರ ಭಾಗದಲ್ಲಿ ತೀಯ ಮಾತ್ರವಲ್ಲದೆ ಇತರ ಬಾಂಧವರ ಆರಾಧ್ಯ ದೇವರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭರಣಿ ಮಹೋತ್ಸವ ಯಶಸ್ಸಿಗೆ ಸರ್ವರ ಸಹಕಾರ ಅಗತ್ಯ ಎಂದರು. ಕ್ಷೇತ್ರದ ಅಧ್ಯಕ್ಷರಾದ ಚಿದಾನಂದ ಗುರಿಕಾರ ನಂತ್ಯ ಮಾತನಾಡಿ, 3 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಭರಣಿ ಮಹೋತ್ಸವ ನಡೆಸುತ್ತಾ ಬರಲಾಗುತ್ತಿದ್ದು, ಹಿಂದಿಗಿಂತಲೂ ವಿಜೃಂಭಣೆಯಿಂದ ನಡೆಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸುವಂತಾಗಲು ಪ್ರತಿ ಮನೆಗೆ ಆಮಂತ್ರಣ ಪತ್ರಿಕೆ ತಲುಪಿಸುವ ಕಾರ್ಯ ನಡೆಯಬೇಕು ಎಂದರು. ತಾಯಿ ಭಗವತಿ ಅಮ್ಮನವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಇತಿಹಾಸ ಪ್ರಸಿದ್ಧ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ
ಭರಣಿ ಮಹೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭ. ಈ ಸಮಾರಂಭದಲ್ಲಿ ನಮ್ಮ ಕ್ಷೇತ್ರದ ಆಚಾರ ಭಟ್ಟವರು, ಕ್ಷೇತ್ರದ ಗುರಿಕಾರರು, ಹಾಗೆ ನಮ್ಮ ಸಮಾಜದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ನಮ್ಮ ಕ್ಷೇತ್ರದ ಮೊಕ್ತೇಶ್ವರರು ಹಾಗೂ ಎಲ್ಲ ನಮ್ಮ ಕ್ಷೇತ್ರದ ಸಂಬಂಧಪಟ್ಟ ಎಲ್ಲ ನಾಯಕರುಗಳು, ಹಾಗೆಯೇ ಮಹಿಳಾ ವೇದಿಕೆ ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ಮಹಿಳಾ ಕಾರ್ಯಕರ್ತರು ಹಾಗೂ ಯುವ ವೇದಿಕೆ ಅಧ್ಯಕ್ಷರು ಮತ್ತು ಯುವ ವೇದಿಕೆ ಕಾರ್ಯಕರ್ತರಿಗೆ ಸ್ವಾಗತ ಮಾಡುತ್ತಾ, ಇವತ್ತು ನಮ್ಮ ತಾಯಿಯ ಆಶೀರ್ವಾದದಿಂದ ನಮ್ಮ ಆಚಾರ ಭಟ್ಟರ ಕ್ಷಮದ ಇದರಲ್ಲಿ ನಮ್ಮ ಭರಣಿ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಈಗ ತಾನೇ ಶುಭಗಳಿಗೆಯಲ್ಲಿ ಬಿಡುಗಡೆಗೊಂಡಿದೆ. ನಮ್ಮ ಕ್ಷೇತ್ರ ಬಹಳ ಈ ಊರಲ್ಲಿ ಇತಿಹಾಸ ಪ್ರಸಿದ್ಧವಾಗಿ ನಮ್ಮ ತೀಯ ಸಮಾಜ ಹಾಗೂ ಬಾಕಿ ನಮ್ಮ ಹಿಂದೂ ಧರ್ಮದ ಎಲ್ಲ ಬೇರೆ ಜಾತಿಯವರ ಒಂದು ಪ್ರೀತಿಯ ಆರಾಧ್ಯ ದೇವಿಯಾಗಿದ್ದು, ಭರಣಿ ಮಹೋತ್ಸವಕ್ಕೆ ಇಷ್ಟರವರೆಗೆ ಬಹಳ ಒಳ್ಳೆಯ ಸಹಕಾರ ಕೊಡುತ್ತಾ ಊರವರು ಬಂದಿರ್ತಾರೆ. ನಾಡಿದ್ದು 30ರಿಂದ ಮಾರ್ಚ್ 30ರಿಂದ ಏಪ್ರಿಲ್ 5ರವರೆಗೆ ನಡೆಯುವ ಭರಣಿ ಮಹೋತ್ಸವಕ್ಕೆ ಮೊದಲನೇ ಕಾರ್ಯಕ್ರಮ ನಮ್ಮ ಹೊರೆಕಾಣಿಕೆಯ ಕಾರ್ಯಕ್ರಮ. ಈ ಹೊರೆಕಾಣಿಕೆಯ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಭಾಳ ಅದ್ಧೂರಿಯಿಂದ ನಮಗೆ ಸಹಕರಿಸಬೇಕಾಗಿ ಎಲ್ಲರಲ್ಲಿ ವಿಶೇಷವಾಗಿ ಬೇಡಿಕೊಳ್ಳುತ್ತಾ, ಹಾಗೆಯೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿದೆ, ಧಾರ್ಮಿಕ ಸಭೆ ಇದೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇದೆ. ಇವತ್ತು ನಾವು ಬಿಡುಗಡೆ ಮಾಡಿದ ಈ ಭರಣಿ ಮಹೋತ್ಸವದ ನಮ್ಮ ಪತ್ರಿಕೆಯನ್ನು ಎಲ್ಲರೂ ನಮ್ಮ ತೀಯ ಸಮಾಜದವರು ಮಾತ್ರ ಅಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತಿನಿಂದ ಮುಖ್ಯವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರ್ಯಪ್ರವೃತ್ತ ಆಗಬೇಕಂತ ಹೇಳಿ ಎಲ್ಲರಲ್ಲಿಯೂ ವಿನಂತಿಸುತ್ತಾ, ಹಾಗೆಯೇ ನಾವೊಂದು ಇನ್ನೊಂದು ಇದರೊಟ್ಟಿಗೆ ವಿಜ್ಞಾಪನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಇಲ್ಲಿ ವಿವಿಧ ಕಾಮಗಾರಿಗಳು ಭರಣಿ ಮಹೋತ್ಸವದ ವಿಷಯದಲ್ಲಿ ನಾವು ಕೈಗೊಂಡಿದ್ದೇವೆ. ಆ ಕೈಗೊಂಡ ಕಾರ್ಯಕ್ಕೆ ಎಲ್ಲರೂ ನಮ್ಮ ವಿಜ್ಞಾಪನೆ ಪತ್ರ ನಾವು ಕೊಡ್ತೇವೆ. ಅದರಲ್ಲಿ ನಮ್ಮನ್ನು ಸಹಕರಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಕಂಕಣಬದ್ಧರ ಆಗಬೇಕಂತ ಎಲ್ಲರಲ್ಲೂ ವಿನಂತಿಸುತ್ತಾ, ನಾನು ಕ್ಷೇತ್ರದ ಆಡಳಿತ ಮುಕ್ತೇಶ್ವರನ ಪರವಾಗಿಯೂ ಹಾಗೂ ಅಧ್ಯಕ್ಷರ ಪರವಾಗಿಯೂ ನಾವು ಎಲ್ಲರಲ್ಲಿಯೂ ನಮ್ಮ ಒಂದು ಭರಣಿ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯುವಂತೆ ಎಲ್ಲರೂ ಸಹಕರಿಸಬೇಕಂತೇಳಿ ಭಕ್ತಾದಿಗಳಲ್ಲಿ ಪ್ರತ್ಯೇಕವಾಗಿ ವಿನಂತಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಹೊರೆಕಾಣಿಕೆ ಸಮಿತಿಯ ಸಂಚಾಲಕರಾದ ಉಮೇಶ್ ಬೆಂಜನಪದವು ಈ ಸಂದರ್ಭ ಮಾತನಾಡಿದರು. ತಾಯಿ ಭಗವತಿ ಮಾತೆಗೆ ಪ್ರಾರ್ಥಿಸಿದ ಕ್ಷೇತ್ರದ ಆಚಾರ ಭಟ್ಟರವರೇ, ಕ್ಷೇತ್ರದ ಅಧ್ಯಕ್ಷರೇ, ಕ್ಷೇತ್ರದ ಎಲ್ಲ ಮುಕ್ತೇಶ್ವರರೇ, ಎಲ್ಲ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರೇ, ನಾವೊಂದು ಭಾರಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿದ್ದೇವೆ. 30 ತಾರೀಕಿಂದ 5 ತಾರೀಕು ತನಕ ನಡೆಯುವಂಥ ಈ ಭರಣಿ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ 29ನೇ ತಾರೀಕಿಗೆ ನಾವು ವೀರಾಂಜನೇಯ ವ್ಯಾಯಾಮ ಶಾಲೆಯಿಂದ ಹೊರಟು ಈ ಕ್ಷೇತ್ರಕ್ಕೆ ನಾವು ಹೊರಕಾಣಿಕೆಯನ್ನು ಇಟ್ಟುಕೊಂಡಿದ್ದೇವೆ. ಈ ಹೊರಕಾಣಿಕೆಯ ಸಂದರ್ಭದಲ್ಲಿ ಎಲ್ಲ ಸ್ವಜಾತಿ ಬಾಂಧವರು, ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಆ ವಿಶೇಷ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಿಕೊಡಬೇಕಾಗಿ ನಿಮ್ಮಂತರ ನಾನು ಕಳಕಳಿಯಿಂದ ವಿನಂತಿಸ್ತೇನೆ. ಕೋಶಾಧಿಕಾರಿ ಜಗದೀಶ್ ಉಳ್ಳಾಲ್, ಮುಕ್ತೇಸರರಾದ ವಿಶ್ವನಾಥ ಬುಚ್ಚಿಲ್, ಸದಾಶಿವ ಉಳ್ಳಾಲ್, ರಾಘವ ಕೈಕಂಬ, ಉಮೇಶ್ ಕೊಣಾಜೆ, ಉಪಾಧ್ಯಕ್ಷರಾದ ದಿನೇಶ್ ಕುಂಪಲ, ದಾಮೋದರ ತಚ್ಚಾಣಿ, ನಾಗಪ್ಪ ಅಡ್ಯಾರ್, ಜನಾರ್ದನ ಕಾಯರಪಳಿಕೆ, ಕಾರ್ಯದರ್ಶಿಗಳಾದ ಕಾಂಚನ್ ಕುಮಾರ್, ಸುರೇಶ್ ಬೀರಿ, ಧನಂಜಯ ಬೆಂಜನಪದವು, ಹರಿಶ್ಚಂದ್ರ ಕುತ್ತಾರ್, ಗೌರವ ಸಲಹೆಗಾರರಾದ ನಾಗೇಶ್ ತೊಕ್ಕೋಟು, ಪ್ರಕಾಶ್ ಕೆಪಿ ನಾಲಾ, ತಾರನಾಥ್ ಕುಡ್ಮಾನ್, ವೆಂಕಪ್ಪ ಮೋರ್ಲಾ, ಯುವ ವೇದಿಕೆಯ ಪ್ರಧಾನ ಸಂಚಾಲಕ ಕೇಶವ ತೊಕ್ಕೋಟು, ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕಿ ಮಾಧವಿ ಉಳ್ಳಾಲ್ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಯಶವಂತ ಉಚ್ಚಿಲ್ ಸ್ವಾಗತಿಸಿದರು. ನಮಸ್ಕಾರ. ಭಗವತಿ ಅಪ್ಪೆನು ದುಂಬುದಿ ಒಂದು ಅಂಚನೆ ಇನಿ ಇತ್ತ ಎಂಕ್ಲ ಭರಣಿ ಮಹೋತ್ಸವದ ಆಮಂತ್ರಣ ಪತ್ರಕ್ಕೆ ಬಿಡುಗಡೆ ಆಂಡು ಎಂಕ್ಲ ಕ್ಷೇತ್ರದ
ಅಚ್ಚಮಾರಲ್ಲ ಅಂಚ ಗುರುಕಾರನಕ್ಲಲ್ಲ ಬಗ ಕ್ಷೇತ್ರದ ಪದಾಧಿಕಾರಿನಕ್ಲ ಪೂರ ಸಮ್ಮುಕೊಡು ಇನಿ ಎಡ್ಡೆ ಒಂಜಿ ಗಲಿಗೆಡು ಬಿಡುಗಡೆ ಆಂಡು ಆ ಬಿಡುಗಡೆನ ಆಮಂತ್ರಣ ಪತ್ರಿಕೆ ಪ್ರತಿಯೊಂದು ಜಿಲ್ಲೆಡೆಗೆಲ್ಲ ಮುಟ್ಟಲ ಕಾವಡು ಸ್ವಜಾತಿ ಬಾಂಧವರ ತಂದ ಪ್ರತಿಯೊಂದು ಜಾತಿದ ಧರ್ಮದ ಕುಲ್ಲ ಅಂದೇಕ್ ಬತ್ತದ ಎಲ್ಲಂಜಿ ಸಾಕಾರ ಕೊರಡು ಎಲ್ಲಂಜಿ ನಡಪುನಂಚಿನ ಭರಣಿ ಉತ್ಸವ ಕಾರ್ಯಕ್ರಮಡು ಪ್ರತಿ ಈ ಉಳ್ಳಾಳ ಇತಿಹಾಸ ಪ್ರಸಿದ್ಧ ಉಳ್ಳಾಳ ಕ್ಷೇತ್ರಡು ವರ್ಷ ಮೂಜು ವರ್ಷಗಳ ನಡಪುನಂಚಿನ ಭರಣಿ ಉತ್ಸವ ಬಾಲ ವಿಜೃಂಭಣೆ ನಡತೊಂದುಂಡು ಅಂಚನೆ ಈ ವರ್ಷ ಎಲ್ಲ ಬಾಲಿ ಒಂದು ವಿಜೃಂಭಣೆ ನಡಪೋಡು ಪನ್ನದು ಮಾತಾಡಲಿಕ್ಕೆ ಕೇಳೊಂದಿಲ್ಲ ಮಾತೇರ್ಲ ಈ ಕಾರ್ಯಕ್ರಮ ಬತ್ತದು ಈ ಅಪ್ಪನ ಸೇವೆಯನ್ನು ಮಲ್ಪೋಡು ಪನ್ನದು ಕೇಳೊಂದಿಲ್ಲ